ಹಾಯ್ ಹಲೋ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು, ಇವರೇ ಸಂದೀಪ್ ಅಣ್ಣ ಅಂದ್ಬಿಟ್ಟು. ಇವತ್ತು ಅವರು ಫಾರಮಿಗೆ ಎಂಟ್ರಿ ಕೊಟ್ಟಿದ್ದೀವಿ. ನಾನಾ ಥರ ಇತ್ತು, ನಾನಾ ಥರ ಕರುಗಳು ಇದ್ದಾವೆ ನೋಡಿ ಸ್ನೇಹಿತರೆ. ನೋಡಿ ಗಾಣನೂ ಇದೆ, ಎಣ್ಣೆ ತೆಗೆಯೋದು ಗಾಣ ಇದು ನೋಡಿ. ಬನ್ನಿ ಸ್ನೇಹಿತರೆ, ತೋಡ್ಕೊಂಬರ್ತಾರೆ ಅವರು. ಒಂದು ಕಡೆಯಿಂದ ಮಾಹಿತಿ ಕೊಡ್ತಾ ಹೋಗ್ತೀನಿ. ತಲೆ ತುಂಬ ದೊಡ್ಡತನ ಇವು ಎತ್ತು, ಸಾಕಾಣಿಕೆ ಜೋರಾಗಿ ಮಾಡಿದ್ದಾರೆ. ನಾನಾ ಥರ ತಳಿಗಳು ಕಟ್ಟಿದ್ದಾರೆ, ಗಾಣ ಮಾಡಿದ್ದಾರೆ. ಅದು ಅಲ್ಲದೆ ಫಾರ್ಮರ್ ಸಂದೀಪ್ ಅಣ್ಣ ಅಂದ್ಬಿಟ್ಟು ಇವ್ರ ಹೆಸರು. ಹೊಸ ವಿಶೇಷ ಬಂದಿದ್ದೀವಿ, ಸಂಡೇ ಸ್ಪೆಷಲ್ಲು. ಸಂಡೇ ಸ್ಪೆಷಲ್ ಏನಿಲ್ವಣ್ಣ? ಸಂಡೇ ಸ್ಪೆಷಲ್ ಏನು ಬೇಕು ಹೇಳಿ ನಿಂಗೆಲ್ಲ ಕೊಡುವ. ಸಂಡೇ ಮಾತ್ರ ಸ್ಪೆಷಲ್ ಆಗಿ ಮಾಡ್ತೀಯ ನೋಡು, ಬೇರೆ ದಿನ ಕೆಲಸ ಮಾಡ್ತೀಯಾ. ಮಿಕ್ಕಿದ ದಿನ ಈ ಥರ ನೀನು ವಿಡಿಯೋಸ್ ಮಾಡ್ಕೊಂಡು ಹಳ್ಳಿ ಕಾರ್ನ ತುಂಬ ನೀನು ಪ್ರೇಮಿ ಅಂತ ಕೇಳ್ಪಟ್ಟಿದ್ದೀನಿ. ಬಟ್ ಆದರೂ ಭಾರಿ ಖುಷಿ ಆಗುತ್ತೆ. ಚಿಕ್ಕ ವಯಸ್ಸಿಗೆ ನೀನು ಬೇರೆ ರೀತಿ ಯಾವುದೇ ರೀತಿ ತಿರ್ಗಾಕ್ ಹೋಗ್ದಲೆ, ಎಲ್ಲೂ ಇದು ಮಾಡಕ್ಕೆ ಹೋಗ್ದಲೆ ಭಾನುವಾರದತ್ತು ಈ ಥರ ಟೈಮ್ ಕೊಡ್ತಾ ಇದೆಯಾ ಅಂದರೆ ಭಾರಿ ಖುಷಿ ಆಗತ್ತಪ್ಪ ನಿನ್ ಕಂಡ್ರೆ. ಅಣ್ಣ ಬೆಂಗಳೂರಲ್ಲಿ ನಾನಿರೋದು ಬಂದು ಇವಾಗ ಬೇರೆಯವ್ರಿಗೆಲ್ಲ ಬೆಂಗಳೂರಿಂದ ನೀನು ಅಲ್ಲಿಂದ ಎಲ್ಲ ಕಡೆನೂ ಓಡಾಡ್ಕೊಂಡು ಈ ಥರ ಮಾಡ್ತಾ ಇದೆಯಾ ಅಂದರೆ ಭಾರಿ ಖುಷಿ ಆಗುತ್ತೆ. ಥ್ಯಾಂಕ್ ಯು ಅಣ್ಣ. ಅಣ್ಣ ತಮ್ಮ ಹೆಸರು? ನನ್ನ ಹೆಸರು ಸಂದೀಪ್ ಅಂತ. ನಮ್ಮದು ಚಂದ್ರಾಯಪಟ್ಟಣ ತಾಲೂಕು, ಹಿರಿಸಭೆ ಹೋಬಳಿ, ಹಾಸನ ಡಿಸ್ಟಿಕ್ಕು. ಅಣ್ಣ ಇವಾಗ ನಾನಾ ಥರ ಫಾರಮ್ ಮಾಡ್ಕೊಂಡು ಗಾಣ ಮಾಡಿದ್ದೀರಾ, ಮತ್ತು 5-6 ಜೊತೆ ಎತ್ತು ಸಾಕಿದ್ದೀರಾ. ದಿನಕ್ಕೆ ಎಷ್ಟು ಖರ್ಚು ಬರುತ್ತಣ್ಣ? ಒಂದು ದಿನಕ್ಕೆ 3 ಟೈಮಿಂದ? 3 ಟೈಮಿಂದ ದಿನಕ್ಕೆ 3 ಟೈಮಿಂದ ಕೊಡೋದಪ್ಪ. 2 ಟೈಮ್ ಕೊಡ್ತೀವಿ ತಿಂಡಿನ. ನಾವು ಎಲ್ಲರೂ ಬೇರೆಯವರೆಲ್ಲ ಹೇಳ್ತಾರೆ 3 ಟೈಮ್ ಕೊಡ್ತೀವಿ, ಹಾಲು ಕೊಡ್ತೀವಿ, ಮೊಸರು ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ. ನಾವೆಲ್ಲ ಆ ಥರ ಏನೂ ಕೊಡಲ್ಲ. ದಿನಕ್ಕೆ 2 ಟೈಮ್ ತಿಂಡಿ ಕೊಡ್ತೀವಿ. ಮಾಮೂಲಿ ಹುಲ್ಲು ಹಾಕ್ತೀವಿ. ನಾವೇನು ಲೆಕ್ಕಾಚಾರ ಮಾಡಿಲ್ಲ. ಲೆಕ್ಕಾಚಾರಕ್ಕೆ ಏನೋ ಅಷ್ಟು ಖರ್ಚಾಗುತ್ತೆ, ಇಷ್ಟು ಖರ್ಚಾಗುತ್ತೆ ಅಂತ ನಾವೇನು ಹೇಳಲ್ಲ. ಬಟ್ ಸ್ಟಿಲ್ ಆಗುತ್ತಪ್ಪ. ದಿನಕ್ಕೆ ಹೆಚ್ಚು ಕಮ್ಮಿ 1,500-2,000 ರೂಪಾಯಿ ಬೇಕು. ಅಣ್ಣ ನಿಮ್ಮ ಹತ್ರ ಒಂದು ಸಣ್ಣ ಮಾಹಿತಿ ಕೇಳ್ಬೇಕಣ್ಣ. ಇವಾಗ ಸೋಮವಾರ ಬಕ್ರಿ ಆಯಿತು, ಸುಮಾರು ನಾನಾ ಥರ ಗೋರಕ್ಷಣೆ ತಗೊಂಡೋಗಿ ಎಲ್ಲ ಮಟಾಸ್ ಮಾಡೋರೆ. ಅದಕ್ಕೆ ನೀವೇನು ಹೇಳ್ತೀರಣ್ಣ? ಏನು ಹೇಳ್ತೀವಿ ಅಂದರೆ, ಒಂಥರ ಇವಾಗ ಗೋರಕ್ಷಕ ಅಂದರೆ ಇವಾಗ ಎಷ್ಟೊಂದು ಜನ ನಾವು ಗೋಶಾಲೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಸರ್ಕಾರದವ್ರು ಅದು ಮಾಡ್ತಾಯಿದ್ದೀವಿ, ಇದು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಒಂದು ರೀತಿ ಒಳ್ಳೆಯದು, ಒಂದು ರೀತಿ ಕೆಟ್ಟದ್ದು. ನಾನು ಹೇಳ್ತಾ ಇರೋದು ಏನೂ ಮಾಡೋಕ್ಕಾಗಲ್ಲ. ಇವತ್ತು ಕಸಾಯಿಖಾನೆ ಕೊಡೋ ಪರಿಸ್ಥಿತಿ ಬಂದಾಗ ಒಬ್ಬ ರೈತ ಒಂದು ಎತ್ತಿಗೆ ಒಂದು ಕಾಲು ಮುರಿದೋದಿ ಏನಾರ ಏಟಾದಾಗ ನಾವೇನು ಮಾಡೋಕ್ಕಾಗಲ್ಲಪ್ಪ ಅಂಥದ್ನೆಲ್ಲ. ಬಟ್ ಸ್ಟಿಲ್
ಚೆನ್ನಾಗಿರೋ ದನಗಳನ್ನೆಲ್ಲ ಕೊಡ್ತಾರೆ ಅನ್ನೋ ಸುಳ್ಳು ಕಣೆಯ. ನೀನು ರೈತರುಗಳು ಕೊಡ್ತಾರೆ ಚೆನ್ನಾಗಿರೋ ದನನೇ ಗೇಯೋ ಎತ್ಕೊಳು ಆ ಥರ ಕೊಡ್ತಾರೆ ಅಂದ್ರೆ ಅದೆಲ್ಲ ಸುಳ್ಳು. ಇನ್ನು ಇಲಾಖೆ ಇದು ಸೀಮೆ ಹಸ್ಗಳೆಲ್ಲ ಏನಾರ ಅಕಸ್ಮಾತ್ ಏನಾರ ಕಾಲು ಮುರ್ಕೊತ್ತು, ಕೆಲವು ಎದೊಳದೇ ಇಲ್ಲ ದನಗಳು. ಅರ್ಥ ಆಯ್ತಾ? ಇವತ್ತು ನಮಗೆ ಮನುಷ್ಯರಿಗೆ ಯಾವ ಥರ ಫುಡ್ ಸಿಗ್ತಾ ಇದೆ ಅದೇ ಥರ ದನಗಳಿಗೂ ಪೌಷ್ಟಿಕಾಂಶ ಸಿಗ್ತಾ ಇಲ್ಲ. ಸೀಮೆ ಹುಲ್ಲು ಅಂತ ಹಾಕ್ತೀವಿ, ಅದು ಬಿಟ್ಟರೆ ಭತ್ತದ ಹುಲ್ಲು ಹಾಕ್ತೀವಿ, ಅದರಲ್ಲಿ ಯಾವುದೇ ರೀತಿ ಹಾಂ ಅರ್ಥ ಆಯ್ತಾ? ಪೌಷ್ಟಿಕಾಂಶ ಅನ್ನೋದು ಇವತ್ತು ಮನುಷ್ಯರಿಗೆ ಸಿಗ್ತಾ ಇಲ್ಲ, ಇನ್ನು ದನಗಳು ಸಿಗ್ತಾವ. ಕೆಲವು ಟೈಮಲ್ಲಿ ಆಗುತ್ತೆ ಪರಿಸ್ಥಿತಿ ಒತ್ತಡದಿಂದ. ನಾವು ಇವತ್ತು ನಾವು ಮಧ್ಯಮ ಕ್ರಮಾಂಕದ ರೈತರುಗಳು ನೋಡ್ತೀವಿ, ಬಡವ್ರನ್ನೂ ನೋಡ್ತೀವಿ ರೈತರುಗಳು, ಶ್ರೀಮಂತರು ನೋಡ್ತೀವಿ ರೈತರನ್ನ. ಚೆನ್ನಾಗಿರೋ ದನಗಳನ್ನ ತೊಗೊಂಡೋಗಿ ಇಲ್ಲ. ಅರ್ಥ ಆಯ್ತಾ? ನೀನು ಹೇಳ್ದಂಗೆ ಇವತ್ತು ಬಕ್ರೀದ್ ಮುಗಿದೋಯ್ತು. ಬಕ್ರೀದ್ಗೆ ದನ ಕೊಡ್ತಾರೆ, ಇವತ್ತೇನೋ ವಿಡಿಯೋ ಮಾಡ್ತಾರೆ ಅಂಥದ್ದೆಲ್ಲ. ಅದು ಎಲ್ಲಿಂದ ತರ್ತಾರೋ ನಮ್ಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ನಮ್ಮಲ್ಲಿ ಆ ಥರ ಯಾರೂ ಇಲ್ಲ. ನಾವು ಕಷಾಯ ಕೊನೆ ಕೊಡೋದಿಲ್ಲ. ಇನ್ನು ಸೀಮೆ ಹಸ್ಗಳು ಕೊಡ್ತಾರೆ ರೈತರುಗಳು, ಅದನ್ನ ನಾವು ಹೋಗಿ ತಡೆದು ನಾವೇನೋ ಒಂದು ಗೋಶಾಲೆ ಮಾಡ್ತೀವಿ, ಗೋರಕ್ಷಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವೇನಾರ ಹೋಗಿ ಇಟ್ಕೊಂಬಂದ್ರೆ ಅವಕ್ಕೆ ಹುಲ್ಲು ಹಾಕ್ತಲೆ. ಇವತ್ತು ನೋಡಿದ್ಯಾ ನೀನೆಲ್ಲ ಗೋಶಾಲೆಗಳನ್ನ? ಹೌದು ಅಣ್ಣ, ನೋಡಿ ವೀಕ್ಷಿಸು ಎಲ್ಲ ಕಡೆ ಹೋಗಿ. ಹೌದು ಅಣ್ಣ, ಇವತ್ತು ದನ ಹಿಡಿದ್ಬಿಡ್ತಾರೆ ಗೋಶಾಲೆಗೆ ಅಂತ ತೊಗೊಂಡೋಗ್ತಾರೆ. ಅದನ್ನ ತೊಗೊಂಡೋಗಿ ಅನ್ನ ನೀರು ಇದು ಮೇವು ನೀರು ಕೊಡದಲ್ಲೇ ಒಣಗಿಸಿ ಅಲ್ಲಿ ಸಾಯಿಸ್ತಾರೆ. ಅದಕ್ಕಿಂತ ಇದೇ ಪರವಾಗಿಲ್ಲ ಪುಸ್ತಕ. ನಾನು ಅದನ್ನ ಖಂಡಿಸ್ತೀನಿ. ಬಟ್ ಸ್ಟಿಲ್ ನಮ್ಮಲ್ಲಿ ಇಲ್ಲಮ್ಮ, ನಮ್ಮ ಕಡೆ ಆ ಥರ ಇಲ್ಲ. ನಾವು ಬಸವೇಶ್ವರ ಅಂತ ಪೂಜಿಸ್ತೀವಿ, ಅದರಿಂದ ನಾವು ಆ ಥರ ಗೋಶಾಲೆ ಇದಕ್ಕೆ ಕಟ್ಟಿ ಕೊಡೋದು ಅದೆಲ್ಲ ಮಾಡಲ್ಲಮ್ಮ. ಅಣ್ಣ ಇವಾಗ ನೀವು ಹೇಳಿದ ಲೆಕ್ಕಾಚಾರ ಸರಿ. ನಾನು ಹೇಳೋದು ಅಂದರೆ ಇವಾಗ ಕೊಟ್ಟು ಕರ್ಮ ಕಟ್ಕೊಳ್ಳೋದ, ಧರ್ಮ ಕಟ್ಕೊಬೋದಲ್ವಾ? ಕೊಟ್ಟು ಕರ್ಮ ಕಟ್ಕೊಳ್ಳೋಕ್ಕಿಂತ ಧರ್ಮ ಕಟ್ಕೊಳ್ಳೋದ? ಏನು ಧರ್ಮ ಕಟ್ಕೋತೀಯ ಕೊಟ್ಟೆ? ಅಣ್ಣ ಇವಾಗ ಒಳ್ಳೇದು ಮಾಡಿದ್ರು ಜನ ಬೈತಾರೆ, ಕೆಟ್ಟದ್ದು ಮಾಡಿದ್ರು ಜನ ಬೈತಾರೆ ಅಣ್ಣ. ಇವಾಗ ಕೊಟ್ಬಿಟ್ಟು ಇವಾಗ ಅದರಿಂದ ಅವರು ಕುಯ್ಬೇಕಾರೆ ನಮಗೆ ಶಾಪ ಹಾಕೋದು, ಅವ್ರಿಗೇನು ಶಾಪ ಹಾಕಲ್ಲ. ಒಂದು ನಾನು ಕೇಳ್ಪಟ್ಟಂಗೆ. ಇನ್ನೊಂದು ವಿಚಾರ ಬಂದು ಇವಾಗ ಚೆನ್ನಾಗಿರೋ ಮಾತ್ರ ಉಳುಮೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇವಾಗ ಸತ್ತೋದ್ರೆ ನಮ್ಮನೆ ಮಕ್ಕಳು ನಮ್ಮನೆ ಹೊಲದಲ್ಲೇ ಹಾಕಿ ಒಳ್ಳೇದಾಗುತ್ತಲ್ಲ ಅಣ್ಣ? ಒಳ್ಳೇದಾಗುತ್ತೆ. ಇವತ್ತು 10,000 ದೊಡ್ಡದೆ ಒಬ್ಬ ರೈತಂಗೆ. ಒಬ್ಬ ಇವತ್ತಿನ ಮಾರುಕಟ್ಟೆ ಇದು ನೀನು ಹೇಳ್ತಾ ಅಲ್ವಾ, ಇವತ್ತು 150 ರೂಪಾಯಿ ಸಿಕ್ತಿದ್ದು ಯೂರಿಯಾ ಬಂದು 150 ರೂಪಾಯಿ ಸಿಕ್ತಿದ್ದು ಯೂರಿಯಾ 300 ರೂಪಾಯಿ ಆಗಿದೆ. ಇವತ್ತು ರೈತರುಗಳಿಗೆ ಎಲ್ಲ ಬೆಲೆ ಏರಿಕೆ ಮಾಡಿ ಇವತ್ತು ನಮ್ಮ ಕಡೆ ತೆಂಗಿನಕಾಯಿ ಅದಾಯ್ತಾ, ಒಂದು ಕ್ವಿಂಟಾಲ್ ಕೊಬ್ಬರಿ ಬಂದು 18,000 ರಿಂದ 20,000 ಇದ್ದಿದ್ದು ಇವತ್ತು 7,000 ಕೊಬ್ಬರಿ ಬಂದೈತೆ. ಮತ್ತು ನೀನು ಗೊಬ್ಬರ ರೇಟ್ನ ಆ ಲೆಕ್ಕಾಚಾರಕ್ಕೆ ಇಟ್ಬಿಟ್ಟು ಇವತ್ತು ಮನೇಲೇ ಸಾಯಿಸ್ಬಿಟ್ಟು ಜನನ ನಾವು ಊದಿದ್ರೆ ಅದರಿಂದ ಇದು ನಷ್ಟ ಕಟ್ಕೊಡೋದು ಯಾರು? ಸರ್ಕಾರ ಕಟ್ಕೊಡುತ್ತಾ ಇಲ್ಲಾರ ಯಾರ ಗೋಶಾಲೆಯವರು ಕಟ್ಕೊಡ್ತಾರ? ಯಾರು ಕಟ್ಕೊಡಲ್ಲ. ಇವತ್ತು ಎಲ್ಲರೂ ಅವ್ರ ಸ್ವಾರ್ಥಕ್ಕೆ ಇರೋದು. ಬಟ್ ಆದರೆ ಯಾವುದೇ ರೀತಿ ಹಾಲು ಕೊಡೋ ಹಸು ಆಗಲಿ, ದುಡಿಮೆ ಮಾಡೋ ಹಸುಗಳಾಗಲಿ ಯಾವುದೇ ರೀತಿ ಅಂಥದ್ದು ಮಾಡಲ್ಲ. ಇನ್ನು ರೈತರಿಂದ ಕೈ ಬದಲಾವಣೆ ಆಗ್ತಾ ಇರುತ್ತೆ. ಅತಾಚುರಿ ಏನಾರ ಅಕಸ್ಮಾತ್ ಏನಾರ ಇದು ನಿಂಗೆ ಯಾವ ಥರ ಹೇಳಿ, ಏನಾರ ಏಟ್ ಮಾಡ್ಕೊಂಡೆ, ಇಲ್ಲ ಕಾಲು ಮುರ್ಕೋತು, ಕೈ ಮುರ್ಕೋತು, ಆಮೇಲೆ ಮನೇಲಿ ಸಾಯೋದನ್ನ ಯಾರು ಕೊಡಲ್ಲಪ್ಪ. ಮನೇಲಿ ಕತ್ತಲ ಅಂತ ಉಳ್ಸ್ಕೊಂಡು ಬಂದಿರ್ತಾರಲ್ಲ ಅಂಥ ದನಗಳು ಯಾರು ಕೊಡಲ್ಲ ಕಟ್ಟೆಗಳಿಗೆ. ಏನಾರ ರೈತರುಗಳು ನೀವು ಅಂದ್ಕೊಂಡಿರೋ ಸುಳ್ಳು, ತಪ್ಪು ಮಾಹಿತಿ ಕಟ್ಟುಕರಿಗೆ ಡೈರೆಕ್ಟಾಗಿ ತೊಗೊಂಡೋಗಿ ಕೊಡ್ತಾರೆ ಅನ್ನೋದು ತಪ್ಪೋದು. ಸಂತೆಗೆ ಹೊಡಿತಾರೆ, ಸಂತೆಯಿಂದ ಯಾರು ತೊಗೊಂಡೋಗ್ತಾರೆ ಯಾರಿಗೆ ಹೇಳೋಕ್ಕಾಗಲ್ಲಪ್ಪ, ಅದೆಲ್ಲ ಮಾಡೋಕ್ಕಾಗಲ್ಲ. ಅಣ್ಣ ಇನ್ನೊಂದು ಪ್ರಶ್ನೆ. ಇವಾಗ ಹಳ್ಳಿಕಾರ ಅಂದಿತ್ತು, ಇವಾಗ ಒಂದು 2 ವರ್ಷದಿಂದ ಪ್ರಚಾರ ಆಗಿರೋದು. ನಿಮ್ಮ ಅಪ್ಪರ ಕಾಲದಲ್ಲೆಲ್ಲ ಹಳ್ಳಿಕಾರ ಅಂತ ಬಂದಿತ್ತ? ಯಾರು ಹೇಳಿದ್ದು ಹಳ್ಳಿಕಾರ ಅನ್ನೋದು ಪ್ರಚಾರ 2 ವರ್ಷದಿಂದ ಆಗಿರೋದಲ್ಲ, ರಾಜರು ಮಹಾರಾಜರು ಮಾಡಿರೋದಿದು. ರಾಜರು ಹಳ್ಳಿಕಾರ್ ಸಂವರ್ಧನಾ ಕೇಂದ್ರ ಅಂತ ಮೈಸೂರು ಮಹಾರಾಜರು ಮಾಡಿರೋದು. ಅದಕ್ಕಿಂತ ಮುಂಚೆ ನಾಟಿ ಎತ್ತಂತ ಇತ್ತು. ಅವತ್ತಿನ ದಿನನೇ ಹಳ್ಳಿಕಾರ್ ಅನ್ನೋದನ್ನ ರಾಜರು ಮಹಾರಾಜರು ಮಾಡಿರೋದಂದ್ರೆ ಇದು ಆ ತಲಾಂತರದಿಂದ ನಡ್ಕೊಂಡ್ ಬಂದಿರೋದು. ಅಮೃತ್ ಮಾಲ್ಗೆನೆ ಸಪ್ರೇಟ್ ಸಂವರ್ಧನಾ ಕೇಂದ್ರ ಮಾಡಿದ್ದಾರೆ, ಹಳ್ಳಿಕಾರ್ಗೆ ಸಂವರ್ಧನಾ ಕೇಂದ್ರ ಮಾಡಿದ್ದಾರೆ. ಇವತ್ತು ಯಾರೋ ಒಬ್ಬ ಬೋಸಡಿಕೆ ಹೇಳ್ದ ಅಂತ ಹೇಳ್ಬಿಟ್ಟು ಹಳ್ಳಿಕಾರು ನಾನು ಹುಟ್ಟಾಕ್ತೆ ಅವೆಲ್ಲ ಇಲ್ಲ. ಅರ್ಥ ಆಯ್ತಾ? ನಮ್ಮ ತಂದೆದಿರು ಹೇಳ್ತಿದ್ರು, ನಮ್ಮ ತಂದೆದಿರು ಹಳ್ಳಿಕಾರು ಅನ್ನೋದು ಅಂತಿದ್ರು, ನಾಟಿ ಎತ್ತು ಅಂತಿದ್ರು, ನಾಟಿ ಹಸ ಅಂತ ಎತ್ತಿದ್ರು. ಬಟ್ ಆದರೆ ಅವತ್ತಿನ ದಿನನೇ ಸಂವರ್ಧನಾ ಕೇಂದ್ರಗಳು ಹುಟ್ಟಾಕಿದ್ದು. ಅರ್ಥ ಆಯ್ತಾ? ಬಟ್ ಯಾರೋ ನಾನು ಮಾಡಿದೆ ಅನ್ನೋದನ್ನ ಹೋದ್ರೆ ಅವೆಲ್ಲ ನಾನು ಒಪ್ಪಲ್ಲ. ನಮ್ಮ ಕಡೆ ಯಾರು ಹಂಗೆಲ್ಲ ಒಪ್ಪಲ್ಲ. ನಮ್ಮ ಕಡೆ ಎಲ್ಲ ಅವೆಲ್ಲ ನಡೆಯಲ್ಲ. ಅದೇನಾದ್ರು ಬೆಂಗಳೂರಲ್ಲಿ ಮಾಡ್ಕೊಂಡವ್ರೆ ಮಾಡಲಿ, ಅದೇನು ತೊಂದರೆ ಇಲ್ಲ ನಮಗೆ. ಅವರು ಒಂದು ಲೆಕ್ಕ. ಅವರು ಇವತ್ತು ಸ್ವಲ್ಪ ಹಳ್ಳಿಕಾರು
ಅನ್ನೋದನ್ನ ಒಂದು ಮುಂದೆ ತೊಗೊಂಡು ಬರ್ತಾ ಇದ್ದಾರೆ. ಅವನು ಒಂದು ಕಾರಣ. ಬಟ್ ಆದರೆ ಹಳ್ಳಿ ಕಾರ್ ಅನ್ನೋದು 2 ವರ್ಷದಿಂದ ಪ್ರಚಲಿತ ಆಯಿತು ಅನ್ನೋದು ಅದೆಲ್ಲ ಸುಳ್ಳು, ಅದೆಲ್ಲ ತಪ್ಪು. ಆಯಿತಾ, ರಾಜರು ಮಹಾರಾಜರಿಂದ ಹಳ್ಳಿ ಕಾರ್ ಅನ್ನೋದು ಹಳ್ಳಿ ಕಾರ್ ಸಂವರ್ಧನಾ ಕೇಂದ್ರ ಅನ್ನೋದು ಮಾಡಿದ್ದಾರೆ. ಅಣ್ಣ ಇವಾಗ 2ನೇ ಪ್ರಶ್ನೆ ಬಂದ್ಬಿಟ್ಟು ಸಂದೀಪ್ ಅಣ್ಣರಿಗೆ. ಅಣ್ಣ ಇವಾಗ ದನ ಸಾಕಬೇಕು ಅಂದರೆ ಏನೇನು ಬೇಕು ಅಣ್ಣ? ಮುಖ್ಯವಾಗಿ ಏನು ಬೇಕು? ಹುಲ್ಲು, ನೀರು ಬೇಕು. ಅದು ಬಿಟ್ಟರೆ 2 ನೀಟಾಗಿರೋ ಒಂದು ಪ್ರದೇಶ, ಅದಕ್ಕೆ ಕಟಾಕಕ್ಕೆ ಒಂದು ಒಳ್ಳೆ ಜಾಗ ಬೇಕು, 3 ಒಳ್ಳೆ ಸೆಟ್ ಮಾಡ್ಕೋಬೇಕು. ಗೇಯೋದನ್ಗಳನ್ನ ಹೊರಗಡೆ ಕಟ್ಟಾಕು, ಮಳೆ ನೀರಿಗೆ ಏನಾರ ಕಟ್ಟಾಕು ನಡೀತದೆ. ಒಪ್ಪತ್ತು ಹುಲ್ಲಾಕು, ದಿನ ಪೂರ್ತಿ ಗೇಯಿ. ಶೋಕಿ ಎತ್ತುಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಒಳ್ಳೆ ವಾತಾವರಣ ಬೇಕು, ನೀಟಾಗಿರೋ ಜಾಗ ಬೇಕು, ನೀರು ಹುಲ್ಲು ಅನ್ನೋದು ಪರಿಶುದ್ಧವಾದ ನೀರು ಕೊಡಬೇಕು, ಹುಲ್ಲು ಅನ್ನೋದು ನೀಟಾಗಿ ಹಾಕ್ಬೇಕು. ಅಣ್ಣ ನೀವು ಎತ್ತುಗಳು ಯಾಕಡೆಯಿಂದ ಕೊಂಡ್ಕೊಂಬತ್ತೀರಾ? ಎಲ್ಲ ಕಡೆಯಿಂದ ತರ್ತೀವಪ್ಪ ನಾವು ಎತ್ಕೊಳ್ಳೋಣ. ನಾವು ಕರುಗಳು ತರ್ತೀವಿ, ದೊಡ್ಡ ಎತ್ತುಗಳು ತರ್ತೀವಿ, 2 ನೋವು ತರ್ತೀವಿ, ಎಲ್ಲ ಥರನೂ ತರ್ತೀವಿ ಎತ್ಕೊಳ್ಳೋಣ. ನಾವು ಸುತ್ತಮುತ್ತ ನಮಗೆ ದನ ಕೊಡಿಸೋದು ನಾಗೇಶಣ್ಣ ಕೊಡಿಸ್ತಾರೆ. ಈ ಕಡೆ ಮಂಡ್ಯ ಕಡೆ ಹೋದರೆ ಅಲ್ಲಿ ಪಟೇಲರು ಕೊಡ್ತಾರೆ, ಎಲ್ಲರೂ ಕೊಡಿಸ್ತಾರೆ. ಅವರು ಒಳ್ಳೆ ಕಡೆ ನೋಡಿ ದನ ತರ್ತೀವಿ. ತುಂಬ ದೊಡ್ಡತನಕ್ಕೆ ಬರಬೇಕು ಎತ್ಕೊಳ್ಳೋ ಆ ಲೆಕ್ಕಾಚಾರಕ್ಕೆ ತರ್ತೀವಿ. ಅಣ್ಣ ನೀವು ಇದನ್ನು ಮಾಡಿ ಎಷ್ಟು ದಿನ ಆಯಿತು ಅಣ್ಣ? ನಾವು ಇದನ್ನು ಮಾಡಿ ಒಂದು 5 ತಿಂಗಳಾಯ್ತಪ್ಪ. 4-5 ತಿಂಗಳಿಂದ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು. ಇವಾಗ 1 ತಿಂಗಳಿಂದ ಒಂದು ಮೆರವಣಿಗೆ ಮಾಡಿ ಓಪನ್ ಮಾಡಿದ್ದೀವಿ. ಇವಾಗ ನಡೀತಾ ಇದೆ, ಸಣ್ಣ ಮಟ್ಟದಲ್ಲಿ ನಡೀತಾ ಇದೆ. ಸಣ್ಣ ಮಾಡ್ತಾರೆ ಅಣ್ಣ. ಅದು ಏನು ರೇಟ್ ಹೇಳ್ತಾ ಇದ್ದೀರಾ ಕರುಗಳು? ಅಪ್ಪ ಇದು 8 ಲಕ್ಷ ಹೇಳ್ತಾ ಇದ್ದೀವಿ. 8 ಲಕ್ಷ ಅಲ್ಲೂ ಅಣ್ಣ? ಅಲ್ಲಿ ಇವಾಗ 2 ಅಣ್ಣ ಇವು ಬಂದ್ಬಿಟ್ಟೆ ಇವು ಬಂದು 7 ಲಕ್ಷ ಹೇಳ್ತಾ ಇದೀವಿ. ಕಡೆ ಬಿದ್ದು ಇದು 6 6 ಇದು ಕಡೆ 6 ಬಿದ್ದು ಇವಾಗ 8 ಇದಾಗ್ತಾ ಇದೆ. ಕಡೆ ಬಿದ್ದು ರೂಪಾಯಿ. ಅಣ್ಣ ಇವಕ್ಕೆ ಹೆಂಗಾಗಿದೆ ಅಂದ್ರೆ ನೋಡಿ, ಈ ಎತ್ತಿಗೆ ಈ ಬೆಳೆ ಎತ್ತಿದೆಯಲ್ಲ, ಈ ಎತ್ತು ಹುಷಾರ್ ತಪ್ಪಿಟ್ಟಿತ್ತು ಎತ್ತು, ಸರಿನಾ? ಇದನ್ನ ನಮ್ಗೆ ಏನ್ ಮಾಡಿದ್ರು, ನಮ್ಗೆ ಮೆರವಣಿಗೆ ಇನ್ನೊಂದ್ ದಿನ ಅಂತ ಹೋಗಿ ತಂದ್ಬಿಟ್ಟು ಬಾಯಲ್ಲಿ ಯಾವಾಗಲೂ ಜಲ್ ಸುಸ್ತಿತ್ತು. ಹೌದು ಸರಿನಾ? ಇವಾಗ ನಾನು ಏನ್ ಹೇಳ್ತೀನಿ ಅಂದ್ರೆ, ರೈತರಲ್ಲಿ ಇವತ್ತು ಯಾರು ನಂಬರ್ 1 ಅಲ್ಲ, ಯಾರು ನಮ್ಗೆ ಆ ವಿದ್ಯೆ ಗೊತ್ತು ಈ ವಿದ್ಯೆ ಅಂದ್ರೆ ಬಸವಣ್ಣನ ವಿಷಯದಲ್ಲಿ ಹಳ್ಳಿಕಾರ ಅನ್ನೋದು ಯಾವುದೇ ಬಸವಣ್ಣನ ಸಾಕೋದಾಗ್ಲಿ ಯಾರು ನಂಬರ್ 1 ಅಲ್ಲ. ಮಾಹಿತಿಗಳು ಕೊಡಬೇಕು. ಇವತ್ತು ನಾವು ಸಣ್ಣ ಹುಡುಗರು, ಇನ್ನ ಹುಡುಗರುಗಳು ನಮ್ಗಿಲ್ದೇನೆ ಅನುಭವಗಳು ಜಾಸ್ತಿ ಇರುತ್ತೆ ಕೆಲವರು. ಇವಾಗ ನಮಗೆ ಸಿಕ್ಕಿರೋ ಇವತ್ತು ಹಳ್ಳಿಕಾರ ರೈತರುಗಳೆಲ್ಲ ಇವತ್ತೇನು ಹೇಳ್ತಾರೆ ನಮಗೆ, ನಮ್ಮ ನಾಗೇಶಣ್ಣ ಹತ್ರಕ್ಕೆ ಹೋದ್ರು ಒಂದು ಹೊಸದೇನು ಹೇಳ್ಕೊಡ್ತಾರೆ. ಇವತ್ತು ಯಾರ ಹತ್ರಕ್ಕೆ ಹೋದ್ರು ನಮ್ಗೆ ಹೇಳ್ಕೊಡ್ತಾರೆ. ಕೆಲವ್ರು ಇದ್ದಾರೆ. ಇವತ್ತೇನಾಗಿದೆ, ಈ ಎತ್ತಿಗೆ ನಾವು ತಂದಾಗ ತುಂಬ ಜಲ್ ಸುಸ್ತಿತ್ತು. ತುಂಬ ಜಲ್ ಅಂದರೆ ಬಾಯಿಂದ ಯಾವಾಗಲೂ ನೊರೆ ಅನ್ನೋದು ಬರ್ತಾ ಇತ್ತು. ಆಮೇಲೆ ಈ ಎತ್ತಿಗೆ ಹುಷಾರಿರಲಿಲ್ಲ. ಆಮೇಲೆ ರೆಡಿ ಮಾಡ್ಕೊಂಡು ಹೋದ್ರು. ಏನಾಗುತ್ತೆ ಅಂದರೆ, ಅದು ಏನು ಹಾಕ್ತೀರಿ, ಏನು ಮೆಡಿಸನ್ ಮಾಡ್ತಿದ್ದೀರ ಸಮಯ, ಅದೆಲ್ಲ ನಾವು ಏನೋ ಸಪ್ರೇಟ್ ಅವೆಲ್ಲ ನಾವು ಹೇಳಲ್ಲ ಅಂತ ಕೆಲವು ರೈತರುಗಳು ಹಂಗೆ ಹೇಳ್ತಾರೆ. ಇವತ್ತು ನಾನು ಯಾವ ಮಟ್ಟದಲ್ಲಿ ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಇವತ್ತು ಇನ್ಫಾರ್ಮೇಷನ್ ಅನ್ನೋದನ್ನ ಹೊಸದು ಯಾರು ನಂಬರ್ 1 ಅಲ್ಲ. ಇವತ್ತು ಒಂದು ಬಸವಣ್ಣನ ಸೇವೆ ಅಂದರೆ ಯಾವ ಥರ ನಾವು ಸೇವೆ ಮಾಡ್ತೀವಿ ಅಂತ ಅಲ್ಲ ಹೇಳ್ತಾ ಇರೋದು. ಅದನ್ನು ಸೇವೆ ಮಾಡೋ ನೀತಿ ಏನು ಅಂದರೆ, ಇವತ್ತು ಹೊಸದು, ಇವತ್ತು ಅವ್ರಿಗೆ ಏನು ವಿದ್ಯೆ ಗೊತ್ತಿದೆ ಅದನ್ನು ತಿಳಿಸಿ ಮುಂದಕ್ಕೆ ಹೋಗ್ರಿ. ಮುಂದಿನ ಪೀಳಿಗೆಗೆ ತುಂಬ ಅನುಕೂಲ ಆಗುತ್ತೆ. ಇವತ್ತು ನಾವು ಅದು ಮಾಡ್ತೀವಿ ಯಾರು ದನನ ಏನೂ ಹಾಕಿ ಸಾಕಲ್ಲಪ್ಪ. ಹುಲ್ಲು, ನೀರು, ಏನು ತಿಂಡಿ ಕೊಡ್ತಾರೆ, ತಿಂಡಿ ಕೊಟ್ಕೊಂಡೆ ಸ್ವಚ್ಛವಾಗಿ ಪರಿಶುದ್ಧವಾಗಿ ನೀರು ಕುಟ್ಕೊಂಡು ಹೋದ್ರೆ ದನ ಆಟೋಮೆಟಿಕಾಗಿ ಬೆಳೀತದೆ. ನಾವು ಅದು ಕೊಟ್ಟು ಸಾಕ್ತೀವಿ, ನಾವು ಏನೋ ಮಾಡ್ತೀವಿ, ಬೇರೆ ಏನೋ ಇದು ಮಾಡ್ತೀವಿ, ಅದೆಲ್ಲ ಸುಳ್ಳು, ತಪ್ಪು ಕಲ್ಪನೆ, ಆಯಿತಾ? ಆಮೇಲೆ ಕೆಲವು ನಾಟಿ ಮೆಡಿಸಿನ್ಗಳು, ನಾಟಿ ಔಷಧಿಗಳು ಮಾಡ್ತಾರೆ. ಗೇಯೋ ಎತ್ತುಗಳಿಗೆ, ಹುಳ ಎತ್ತುಗಳಿಗೆ ಯಾವುದೇ ರೀತಿ ಮೆಡಿಸನ್ನು ಬೇಕಾಗಿಲ್ಲ, ನೀನು ಏನೂ ಬೇಕಾಗಿಲ್ಲ. ಒಂದೇ ಒಂದು ತೆಕ್ಕೆ ಹುಲ್ಲಾಕಿ ಅಚ್ಚುಕಟ್ಟಾಗಿ ನೀರು ಕುಡಿಸಿ ಕಟ್ಟಾಕು. ಮನೇಲಿ 4 ಕಾಲು ನೀರು ಬಿಟ್ಟು ಮನಿಕೊಬಿಡ್ತಾವೆ ಹೋಗು. ಅರ್ಥ ಆಯ್ತಾ? ಈ ಶೋಕಿ ದನಗಳು ಹಂಗಲ್ಲ, ತಿಂತವೆ ಉಂಟವೆ ಮನಿಕತ್ತವೆ. ಅರ್ಥ ಆಯ್ತಾ? ಇವಕ್ಕೆ ರೋಗ ಯೋಜನೆಗಳು ಆ ಪ್ರಮಾಣದಲ್ಲಿ ಬರೋ ಮಟ್ಟಕ್ಕೆ ಅಂದ್ರೆ ಬರ್ತಾ ಇರುತ್ತೆ. ಅದನ್ನು ನೋಡ್ಕೊತಾ ಇರ್ಬೇಕು ಕಣ್ಣಲ್ಲಿ ಕಣ್ಣಿಟ್ಟು. ಕೆಲವು ನಾಟಿ ಔಷಧಿಗಳಾಗಲಿ, ಕೆಲವು ಏನಾರು ಹುಷಾರು ತಪ್ಪಿದಾಗ ಏನೇನು ಮನೆ ಮದ್ದು ಮಾಡ್ಕೊಳ್ತಾರೆ, ಅದನ್ನು ನಾನೇನು ಹೇಳ್ತೀನಿ, ಅದನ್ನು ಪರಿಗಣಿಸಿ ಹೇಳಿ ಬರೋರಿಗೆ ಒಂದು ಎಜುಕೇಟ್ ಮಾಡಿ. ಯಾರಿಗೆ? ಹೊಸ ರೈತರುಗಳಿಗೆ ಹೇಳೋದು. ಕೆಲವು ರೈತರುಗಳು ಏನು ಹೇಳ್ತಾರೆ, ಅದೆಲ್ಲ ನಾವು ಹೇಳ್ಕೊಡಲ್ಲ ನಿಮಗೆ ಅಂತ ಹೇಳ್ತಾರೆ. ಅದನ್ನ ಎತ್ಕೊಟ್ಟವ್ರು ನಮ್ಗೆ ಒಂದು ಕರೆಕ್ಟ್ ಅಣ್ಣ, ಸುಮಾರು ಕಡೆ ನಾನು ಕೇಳ್ಪಟ್ಟಿದ್ದೀನಿ. ನಮಗೆ ಅದು ಏನಾಗುತ್ತೆ, ಇವತ್ತು ಆ ಥರ ವ್ಯಕ್ತಿತ್ವ ಇರೋರು ತುಂಬ ಕಡಿಮೆ. ಎಲ್ಲ ರೈತರುಗಳು ಹಂಗಲ್ಲ. ಆ ವ್ಯಕ್ತಿತ್ವ ಇಟ್ಕೊಂಡಿರೋರು ಇವತ್ತು ಒಂದು ಸಣ್ಣ ಇನ್ಫಾರ್ಮೇಷನ್ ಆಗಲಿ, ಹಿಂಗೆ ಮಾಡ್ರಿ. ಇವತ್ತು ಚಿಕ್ಕ ಹುಡುಗಂಗೂ ಇವತ್ತು ಹಳ್ಳಿಕಾರ್ ರೈತರುಗಳು ಯಾವ ಥರ ಅಂದರೆ, ಹಳ್ಳಿಕಾರ್ ಸಾಕೋ ರೈತರುಗಳು ನಾನು ಹೇಳ್ತಾ ಇದ್ದೀನಿ, ಒಬ್ಬ ಚಿಕ್ಕ ಹುಡುಗಂಗೆ ಅಣ್ಣ ಅಂತಾನೆ ಮರ್ಯಾದೆ ಕೊಟ್ಟು ಮಾತಾಡೋದು. ಹೌದು ಅಣ್ಣ. ಆ ವ್ಯಕ್ತಿತ್ವ ಬೆಳೆಸ್ಕೊಂಡು ಹೋಗ್ತಾ ಇದೆ. ಬಟ್ ಆದರೆ ಕೆಲವರಲ್ಲಿ ಅದು ನಶಿಸ್ಕೊಂಡು ಹೋಗುತ್ತೆ. ಅದೊಂದು ಕಂಡುಹಿಸ್ಕೊಂಡು ಒಳ್ಳೆ ರೀತಿ ನೋಡ್ಕೊಂಡವ್ರೆ. ಹೇಳ್ಬೋದು.
ಎಲ್ಲ ಹೇಳ್ಬೇಕು ನೋಡಿ ಇರ್ತಾರೆ ಎಲ್ಲ ಕೂಡಿಸ್ಕೊಂಡು ಅವ್ರ ಬಗ್ಗೆ ಮಾತು ಮಾತಾಡ್ತಾರೆ ಹಾಂ ನಮ್ಮ ಬಗ್ಗೆ ಏನು ಮಾತಾಡ್ತಾರೆ ಯಾಕೆಂದ್ರೆ ಬೇರೆ ನೋಡ್ತಾರೆ ಹಾಂ ಮತ್ತೆ ಇನ್ನೇನು ಇವತ್ತು ಖುಷಿ ಹೆಂಗಿತ್ತಲ್ಲ ಚೆನ್ನಾಗಿತ್ತಪ್ಪ ಚೆನ್ನಾಗಿತ್ತು ಇವತ್ತು ನಮ್ಮ ಎತ್ಕೊಳ್ಳು ನೀನು ಬಂದಿದ್ಯಾ ಅಂತ ಇವತ್ತು ಸ್ಪೆಷಲ್ ಟ್ರೀಟ್ಮೆಂಟು ಇನ್ನೂ ತಿಂಡಿ ಹಾಕಿಲ್ಲ ಇನ್ನೂ ಮೇವು ಕೊಟ್ಟಿಲ್ಲ ಅದಕ್ಕೆ ಇನ್ನೊಂದು ಉಪವಾಸ ಹೊಂಟವೆ ಯಾವುದೋ ಒಂದು ಡೈಲಾಗ್ ನನ್ನ ಹತ್ರ ಯಾವ ಡೈಲಾಗ್ ಇಲ್ಲಪ್ಪ ಅವೆಲ್ಲ ಡೈಲಾಗ್ ನೀನೇ ಹೇಳು ನನ್ನ ಬದಲು ನೀನೇ ಡೈಲಾಗ್ ತುಂಬ ಚೆನ್ನಾಗಿ ಹೇಳ್ತೀಯಾ ಮೇಲೆ ನೋಡು 3 ಸ್ಟಾರು ಭೂಮಿಲಿ 1 ಸ್ಟಾರು ನಾವೆಲ್ಲ 1 ಸ್ಟಾರ್ ಅಣ್ಣ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡ್ಕೊಂಡಿದ್ರೆ ಧನ್ಯವಾದಗಳು ಅಣ್ಣ ಥ್ಯಾಂಕ್ ಯು